ಹಲೋ ಗೈಸ್, ವೆಲ್ಕಮ್ ಟು KPV ಚಾನಲ್. ನಾನು ಅಶಿಕ್. ಇದೊಂದು ಫೈನಲ್ ಅಪ್ಡೇಟ್ ಕೂಡ ಆಗಿರುವಂಥದ್ರ ಜೊತೆಗೆ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನೋಟ್ ಕೂಡ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಮೇನ್ಲಿ OTT ಪ್ಲಾಟ್ಫಾರ್ಮ್ ಬಗ್ಗೆ ಹೇಳೋದಾದರೆ, ಡೆವಿಲ್ ಸಿನಿಮಾ ರಿಲೀಸ್ ಆದಾಗ OTT ಪ್ಲಾಟ್ಫಾರ್ಮಲ್ಲಿ ನನ್ನ ಒಂದು ಲೈವ್ ರಿಯಾಕ್ಷನ್ ಬರುತ್ತೆ. ಯಾಕೆಂದರೆ ನಾಳೆ ಸಿನಿಮಾ ರಿಲೀಸ್ ಆದರೂ ಕೂಡ ಯಾವುದೇ ಕಾರಣಕ್ಕೂ ನನಗೆ ಸಿನಿಮಾ ಅಂತ ನೋಡೋದಕ್ಕಾಗಲ್ಲ. ನಾನಿರುವಂಥದ್ದು ದುಬೈಯಲ್ಲಿ. ಇಲ್ಲಿ ಕರ್ನಾಟಕದ ರೀಚ್ ಮಾತ್ರ ಈಗ ಯೋಚನೆ ಮಾಡಿರುವಂಥದ್ದು. ಈಗ ಆಮೇಲೆ ಯಾವುದು UA ರೇಟಿಂಗ್ ಅಥವಾ A ರೇಟಿಂಗ್ ಆಗಿರುವಂಥದ್ದು ಅಂತ ಕೇಳಿದ್ದಕ್ಕೆ UA ರೇಟಿಂಗ್ ಆಗಿರುವಂಥದ್ದು ಯಾವುದೇ ಒಂದು ವಲ್ಗರ್ ವರ್ಡ್ಸ್ನ ಕೂಡ ಯೂಸ್ ಮಾಡಿಲ್ಲ. ಆಮೇಲೆ ಏನು ಗೊತ್ತಾ, ವೈಲೆನ್ಸ್ಗೋಸ್ಕರನೂ ಅಲ್ಲ, ಯಾವಾಗ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತಲ್ಲ ಆವಾಗ ವೈಲೆನ್ಸ್ನ ನೋಡಿಬಿಟ್ಟು ಅಲ್ಲಿ ಕಟ್ ಡೌನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ A ರೇಟಿಂಗ್ ಸಿಗುತ್ತೆ ಸಲಾರಿಗೆಲ್ಲ. ಸೊ ಇಲ್ಲಿ ರೀಜನಲ್ ಮಾತ್ರ ರಿಲೀಸ್ ಆಗ್ತಿರೋದು, ಅಂದರೆ ಕರ್ನಾಟಕದಲ್ಲಿ ಮಾತ್ರ ಆಗಿರೋದ್ರಿಂದ ಇದು UA ರೇಟಿಂಗ್ ಆಗಿರುವಂಥ. ಅದರಲ್ಲೂ ಕೂಡ ರೀಜನಲ್ ರಿಲೀಸ್ ಆಗಬೇಕಾದ್ರೆ ಡಿವೋರ್ಸ್ ಅಂತಾರೆ, ಅಂದರೆ ಟಾಪ್ ಟೈರ್ ಹೀರೋಸ್ನ ಒಂದು A ರೇಟಿಂಗ್ ಕೊಡುವಂಥ ಧೈರ್ಯ ಯಾವ ಒಂದು ಬೋರ್ಡಿಗೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಯಾವಾಗಲೂ ವರ್ಲ್ಡ್ ವೈಡ್ ರಿಲೀಸ್ ಆಗಬೇಕಾದ್ರೆ ಈ ಥರ ಒಂದು ಇಶ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನಾನು ನಿಮಗೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಏನಂತಂದರೆ, ನನಗೆ ನಿಮ್ಮ ಒಂದು ರಿವ್ಯೂ, ಹಾನೆಸ್ಟ್ ಒಪಿನಿಯನ್ನ ನನ್ನ ಕಮೆಂಟ್ ಸೆಕ್ಷನಿಗೆ ಬಂದು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕಮೆಂಟ್ ತಿಳಿಸಿ ಅಂತಲೇ ಹೇಳ್ಬೋದು. OTT ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಗುತ್ತೆ, ನೀವು ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕೆ ಅಂದರೆ ನನ್ನ ಒಂದು ಲೈವ್ ರಿಯಾಕ್ಷನ್ ನಿಮ್ಮ ಮುಂದೆ ಬರುತ್ತೆ ಅಂತಲೇ ಹೇಳ್ಬೋದು. ಇದು ರಿಯಾಕ್ಷನ್ ಚಾನಲ್ ಹಾಗೆಯೇ ರಿವ್ಯೂ ಚಾನಲ್ ಕೂಡ ಆಗಿರೋಂಥದ್ದು. ಸೊ ಪೀಸ್ ಔಟ್.